ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಓಕೆ, ಸೊ ಆಸ್ ಆಫ್ ನಾವು ಕಂಪ್ಲೀಟ್ಲಿ ಗ್ಯಾಪ್ ಡೌನ್ ಓಪನ್ ಆಗಿ ಅದೇ ರೇಂಜ್ ಅಲ್ಲೇ ಸೊ ಎಕ್ಸ್ಪೈರಿ ಕಾರಣ ಮೇ ಬಿ ಕಂಪ್ಲೀಟ್ಲಿ ಸೈಡ್ ವೇಸ್ ಆಗಿದೆ ಮಾರ್ಕೆಟ್. ಅಪಾರ್ಚುನಿಟಿ ಸಿಕ್ಕರು ಕೂಡ ಮಾರ್ನಿಂಗ್ ಅಂಡ್ ಆಫ್ಟರ್ವರ್ಡ್ಸ್ ಸೊ ಒಂದೊಂದೇ ಸ್ಕ್ಯಾಲ್ಪಿಂಗ್ ಅಪಾರ್ಚುನಿಟಿಗಳು ಸಿಕ್ಕಿದೆ ಇವತ್ತು. ಸೊ 52,250 ಲೆವೆಲ್ ಏನಿದೆ, ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ 3 ಟೈಮ್ಸ್ ಇಲ್ಲಿ ಬಂದೋಗ್ಬಿಟ್ಟಿದೆ. ಸೊ ಮಲ್ಟಿಪಲ್ ಟೈಮ್ಸ್ ಈ ಲೆವೆಲ್ ಹತ್ರ ಬರ್ತಾ ಇದೆ ಅಂದ್ರೆ ಮಾರ್ಕೆಟ್ ಈ ಲೆವೆಲ್ ಅನ್ನ ಬ್ರೇಕ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಆಸ್ ಆಫ್ ನೌ ಇಂಟ್ರಾಡೇಗೋಸ್ಕರ ನಾಳೆ ಈ ಲೆವೆಲ್ ಅನ್ನ ಓಕೆ 51,370 ಲೆವೆಲ್ಗಳೇ ಟ್ರೇಡ್ ಆಗ್ತಾ ಇದೆ ಅಂದ್ರೆ, ಈ ಲೆವೆಲ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಮೇ ಬಿ ನಮಗೆ ಅರೌಂಡ್ ಒಂದು 89 ಪಾಯಿಂಟಿನ ಸೆಲ್ಲಿಂಗ್ ಸೈಡ್ ಪೊಸಿಷನ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಬೈಯಿಂಗ್ ಸೈಡ್ ನೋಡ್ಬೇಕು ಅಂದ್ರೆ ಈ ಲೆವೆಲ್ ಓಕೆ 51,500 ರೌಂಡ್ ಲೆವೆಲ್ ಏನ್ 500 ಅನ್ನೋದೇನಿದೆ, ಸೊ ಇದರ ಮೇಲ್ಗಡೆ ಮಾರ್ಕೆಟ್ ಸಸ್ಟೈನ್ ಆಗ್ಬೇಕು. ಓಕೆ, 51,500 ಲೆವೆಲ್ ಮೇಲ್ಗಡೆ ಮಾರ್ಕೆಟ್ ಸಸ್ಟೈನ್ ಆದ್ರೆ ಈಸಿಲಿ ಪ್ರೀವಿಯಸ್ ಡೇ ಇಲ್ಲಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. 250 ಪಾಯಿಂಟ್ ವರೆಗೂ ಚಾನ್ಸಸ್ ಇರುತ್ತೆ ಆಸ್ ಆಫ್. ಸೊ ಇವತ್ತಿನ ಮಾರ್ಕೆಟ್ ಬಂದ್ಬಿಟ್ಟು ಸೈಡ್ ವೇಸ್ ಇರೋ ಕಾರಣ ಮೇ ಬಿ ನಾಳೆ ಟ್ರೆಂಡಿ ಸಿಕ್ಕರು ಸಿಗಬಹುದು. ಓಕೆ, ಇದು ಬ್ಯಾಂಕ್ ನಿಫ್ಟಿ ಬಗ್ಗೆ ಆಯ್ತು. ಸೊ ನಿಫ್ಟಿ ಬಗ್ಗೆ ನೋಡೋದಾದ್ರೆ ಇಟ್ ವಾಸ್ ಟ್ರೆಂಡಿ, ಆಕ್ಚುಲಿ ಲೈಟ್ ಟ್ರೆಂಡ್ ಇದೆ ಅಂತ ಅನ್ಸುತ್ತೆ. ಸೊ ನಾಳೆ ಅಕಸ್ಮಾತ್ ಸಿಂಪಲ್ ಇದೆ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು, ಫ್ಲಾಟ್ ಓಪನ್ ಆಗಿ ಹೈ ಬ್ರೇಕ್ ಆದ್ರೆ ಇಲ್ಲಿ ಗ್ಯಾಪ್ ಎಂಡಿಂಗ್ ಇದೆ ಇವತ್ತಿಂದು. ಸೊ ಇಲ್ಲಿವರೆಗೂ ಮಾರ್ಕೆಟ್ ಬರಬಹುದು. ಈ ಗ್ಯಾಪ್ ಫಿಲ್ ಮಾಡಿ ಎಷ್ಟು ಅರೌಂಡ್ 60-70 ಪಾಯಿಂಟ್ ಗ್ಯಾಪ್ ಫಿಲ್ ಮಾಡಿ ಇಲ್ಲಿಂದ ಅಗೇನ್ ಸ್ಮಾಲ್ ಸೆಲ್ಲಿಂಗ್ ಪೊಸಿಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹವೆವರ್ ಈ ಲೆವೆಲ್ ಕೂಡ ಬ್ರೇಕ್ ಆಗಿರೋ ಕಾರಣ 25,230 ಅಥವಾ 240 ಇಂದನೂ ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಓನ್ಲಿ ಬೈಯಿಂಗ್ ಅಪಾರ್ಚುನಿಟಿ, ಸೆಲ್ಲಿಂಗ್ ಅಪಾರ್ಚುನಿಟಿ ಎಲ್ಲಿ ಅಂದ್ರೆ 25,160 ಕೆಳಗಡೆನೆ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡ್ಬೇಕಾಗತ್ತೆ. ಸೊ ಹವೆವರ್ ಇವತ್ತಿನ ಹೈ ಬ್ರೇಕ್ ಆದ್ರೆ ಮಾರ್ಕೆಟ್ ಮೇಲೆ ಸಸ್ಟೈನ್ ಆಗ್ತಾ ಇದ್ರೆ 60-70 ಪಾಯಿಂಟ್ ಬುಲ್ಲಿಶ್ ಅಪಾರ್ಚುನಿಟಿ ನಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ಆಸ್ ಆಫ್ ನೌ ದಟ್ಸ್ ಇಟ್. ಥ್ಯಾಂಕ್ ಯು.